ಖಂಡಿತ ಗುರುಗಳೇ, ಈ ಜ್ಯೋತಿಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವೇನು ಹೇಳ್ತೀರಾ? ಜ್ಯೋತಿಷ್ಯ ಮತ್ತೆ ಆಯುರ್ವೇದ ಇದೆರಡು ವೇದದ್ದೊಂದು ಉಪಭಾಗ. ಹೌದು. ಆ ಜ್ಯೋತಿಷ್ಯದ ಮೀನಿಂಗ್ ಏನು? ಜ್ಯೋತಿರ್ನಿಶಃ. ನಿಶಾ ಅಂದ್ರೇನು? ಕತ್ತಲೆ. ಜ್ಯೋತಿ ಅಂದ್ರೆ ಬೆಳಕು. ಬೆಳಕು. ಮನುಷ್ಯ ಕತ್ತಲೆಯಲ್ಲಿದ್ದಾಗ ಅವನನ್ನ ಬೆಳಕಿನ ಕಡೆಗೆ ತಗೊಂಡು ಹೋಗೋ ಒಂದು ವಿಧಿ. ಅದ್ಭುತ. ಆಯುಷ್ ವೇದ, ಆಯುರ್ವೇದ. ಆಯುಷ್ ವೇದ ಅದು ಋಗ್ವೇದದ ಭಾಗ ಅನ್ಕೊಳ್ತೀನಿ ನಾನು ಇದೆರಡು. ಯಾಕೆ ಋಗ್, ಯಜುರ್, ಸಾಮ ಮತ್ತೆ ಅಥರ್ವ ಇರೋದು. ಸಾಮ ಸಂಗೀತಕ್ಕೆ ಸಂಬಂಧಪಡುತ್ತೆ, ಅದರ ಸ್ವರವೂ ಹಾಗೆ. ಋಗ್ವೇದ ಋಕ್ಕುಗಳಿಗೆ ಸಂಬಂಧಪಡುತ್ತೆ, ಯಜುರ್ವೇದ ಯಜ್ಞಗಳಿಗೆ, ಅಥರ್ವಣ ತಂತ್ರ ಮಾರ್ಗವನ್ನು ಪ್ರತಿಪಾದನೆ ಮಾಡುತ್ತೆ. ಈ ನಾಲ್ಕನ್ನು ಕೊಟ್ಟಿದ್ದು ನಾಲ್ಕು ಮುಖ ಚತುರ್ಮುಖ ಬ್ರಹ್ಮನ ನಾಲ್ಕು ಮುಖದಿಂದ ಬಂದ 4 ಗ್ರಂಥಗಳು, ಈ ವೇದ ಗ್ರಂಥಗಳು. ಅದರಿಂದ ಟಾಪ್ ಮೋಸ್ಟ್ ಉಪನಿಷತ್. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣ. ಸ್ಮೃತಿಯಲ್ಲಿ ವೇದಗಳು ಬರೋದು, ಶ್ರುತಿಯಲ್ಲಿ ಉಪನಿಷತ್ತುಗಳು ಮಾತ್ರ. ಅಲ್ಲಿ ಕರ್ಮಾಂಗವನ್ನು ತಗೊಳ್ಳೋದಿಲ್ಲ. ಲಿಬರೇಷನ್ ವಿದ್ಯೆ ಅದು ಟಾಪ್ ಮೋಸ್ಟ್. PhD ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ತಗೊಂಡ. ಲೌಕಿಕ ದೃಷ್ಟಿಯಲ್ಲಿ ಯಾಕೆ 4 ಥರ ಭಕ್ತರು ಭಗವಂತನಿಗೆ: ಅರ್ಥ, ಆರ್ತಿ, ಜಿಜ್ಞಾಸು, ಜ್ಞಾನಿ. ಅರ್ಥ ಇಂಥದ್ದು ಬೇಕು ಕೃಷ್ಣ ಅಂತ ಹೋಗಿ ಕೇಳೋನು. ಆರ್ತಿ, ಕೃಷ್ಣ ನೀನು ಇದು ಕೊಟ್ರೆ ನಾನು ತುಳಸಿ ಅರ್ಚನೆ, 2ನೇ ಥರದ ಭಕ್ತರು. ಜಿಜ್ಞಾಸು ಅಂದ್ರೆ ನಾವು ಶುರು ಇತ್ತಲ್ಲ, ದೇವರಿದ್ದಾನ ಇಲ್ವಾನು ಕನ್ಫ್ಯೂಷನ್ ಸ್ಥಿತಿ. ಆಮೇಲೆ 4ನೇದು ಜ್ಞಾನಿ, ಪಕ್ಕಾ ಕ್ಲಾರಿಟಿಲಿ ಇರ್ತಾನೆ. ಭಗವಂತ ಬಿಟ್ಟು ಬೇರೆ ಯಾವುದು ಎಲ್ಲವೂ ಅಶಾಶ್ವತನೂ ಪರಮ ಸತ್ಯ ತಿಳಿದಿರುತ್ತೆ. ಅಕ್ಕ ಮಹಾದೇವಿಗೆ ತಿಳಿದಾಗ